20 ವರ್ಷ ಕಳೆದ್ರೂ ಕೂಡ ಮೂಲಭೂತ ಸೌಕರ್ಯವನ್ನೇ ಬಿಡಿಎ ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯವನ್ನು ಒದಗಿಸಿ ಅಂತ ನಿವಾಸಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಡಿಎ ಅರ್ಕಾವತಿ ಲೇಔಟ್ ಚಳ್ಳಕೆರೆ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅರ್ಕಾವತಿ ಬಡಾವಣೆ ಆಗಿ 20 ವರ್ಷ ಕಳೆದ್ರೂ ಕೂಡ ಅಭಿವೃದ್ಧಿಯೇ ಆಗಿಲ್ಲ. ಇದುವರೆಗೂ ಬಡಾವಣೆಯ ರಸ್ತೆಗಳಿಗೆ ಟಾರೆ ಹಾಕಿಲ್ಲ. ಕುಡಿಯೋ ನೀರು, ಚರಂಡಿ ಸೌಲಭ್ಯ ಇಲ್ಲದೆ ನಿವಾಸಿಗಳು ಸಂಕಷ್ಟದಲ್ಲಿದ್ದಾರೆ. ಮೂಲಭೂತ ಸೌಲಭ್ಯಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಅಲ್ಲಿನ ನಿವಾಸಿಗಳು. ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಧೂಳಿನಿಂದಾಗಿ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಬಿಡಿಎ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರುವಂತಹ ಅರ್ಕಾವತಿ ಲೇಔಟ್ನಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಈಗ ಎದ್ದು ಕಾಣ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಅರ್ಕಾವತಿ ಲೇಔಟ್ ಏನಿದೆ, ಕಳೆದ 20 ವರ್ಷಗಳ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ಲೇಔಟನ್ನು ಫಾರ್ಮೇಷನ್ ಅನ್ನು ಮಾಡಲಾಗಿತ್ತು. ಇಲ್ಲಿ ಈಗಾಗಲೇ ಸುಮಾರು ಸೈಟ್ಗಳನ್ನು ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು. ಅಂದರೆ ಪ್ರಾರಂಭದಲ್ಲಿ ಈ ಒಂದು ಲೇಔಟನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಮಾಡಲಾಗಿತ್ತು. ಆದರೆ ಕಳೆದ 20 ವರ್ಷಗಳಿಂದ ಈ ಒಂದು ಲೇಔಟ್ಗೆ ಟಾರ್ ಭಾಗ್ಯ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಜಲ್ಲಿಕಲ್ಲುಗಳನ್ನು ಹಾಕಿಬಿಟ್ಟಿರುವಂಥದ್ದು. ಆದರೆ ಟಾರನ್ನು ಇದುವರೆಗೂ ಕೂಡ ಹಾಕಿಲ್ಲ. ಹೀಗಾಗಿ ಇದರಿಂದ ಧೂಳು ಮತ್ತು ಸಾಕಷ್ಟು ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಚರಂಡಿ ವ್ಯವಸ್ಥೆನೂ ಕೂಡ ಸರಿಯಾಗಿ ಇಲ್ಲ. ಅದನ್ನು ಸರಿಯಾಗಿ ನೀರು ಕೂಡ ಹೋಗದಂಥ ಪರಿಸ್ಥಿತಿ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಚರಂಡಿ ಅನ್ನುವಂಥದ್ದು. ಯಾಕೆಂತಂದರೆ ಅಲ್ಲಿ ಅದನ್ನು ಸರಿಯಾಗಿ ಮೇಂಟೈನ್ ಕೂಡ ಮಾಡಿಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಎಲ್ಲವೂ ಕೂಡ ನಿಂತಲ್ಲೇ ನೀರು ನಿಂತಿರುವಂಥದ್ದು. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಕಷ್ಟು ಜ್ವರ, ಮಕ್ಕಳಿಗೆ ಜ್ವರ ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ಕುಡಿಯುವ ನೀರು ಬರ್ತಾ ಇದೆ, ಆದರೆ ವಾರಕ್ಕೆ 2-3 ಸತಿ ಬಿಡ್ತಾರೆ. ಆದರೆ ಅದು ಸರಿಯಾಗಿ ಕೂಡ ನೀರು ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಈ ಒಂದು ಲೇಔಟ್ನಲ್ಲಿ ಇದೆ. ಸಾಕಷ್ಟು ಬಾರಿ ಮನವಿಯನ್ನು ಮಾಡಲಾಗಿತ್ತು ಬಿಡಿಎಗೆ, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಅಂದರೆ 3 ತಿಂಗಳೊಳಗಡೆ ಈ ಒಂದು ಅರ್ಕಾವತಿ ಲೇಔಟ್ಗೆ ಟಾರನ್ನು ಹಾಕಿ ಅನ್ನುವಂಥದ್ದು. ಅದಾದ ಬಳಿಕ ಈಗ ಜಲ್ಲಿಕಲ್ಲುಗಳನ್ನು ಹಾಕಿರುವಂಥದ್ದು. ಆದರೆ ಇದುವರೆಗೂ ಕೂಡ ಟಾರ್ ಕೂಡ ಹಾಕಿಲ್ಲ. ಹೀಗಾಗಿ ಇಲ್ಲಿನ ಜನರು ಅಂದರೆ ನಿವಾಸಿಗಳು ಸಾಕಷ್ಟು ಒಂದು ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆಗಳನ್ನು ಬಗೆಹರಿಸಿ ಅನ್ನುವಂಥದ್ದು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್ ಬನ್ನಿ, ನೀವು ಎಷ್ಟು ವರ್ಷ ಆಯ್ತು ಈ ಒಂದು ಲೇಔಟ್ಗೆ? 20 ವರ್ಷ ಆಯ್ತು. ಓಕೆ, ಏನು ಸಮಸ್ಯೆಗಳಿದೆ ಮೇಡಮ್? ನೋಡಿ, ಮೋರಿಗಳಿಲ್ಲ, ಓಕೆ, ನೀರಿಲ್ಲ, ಏನಿಲ್ಲ ಸರ್. ಓಕೆ, ಏನಿಲ್ಲ. ಕಂಪ್ಲೇಂಟ್ ಮಾಡಿದ್ರೂ ಬರಲ್ಲ ಸರ್. ಅವರು ಬರಲ್ಲ. ನಮ್ಮಂಥವ್ರೆಲ್ಲ ಇವಾಗ ಆಟೋ ಬುಕ್ ಮಾಡಿದ್ರೆ ಇಲ್ಲಿ ಗಂಟೆ ಬರಲ್ಲ. ನಮ್ಮ ಮೈ ಹುಷಾರಿಲ್ದಿರೋ ಇರೋರು ಹೆಂಗೆ ಇದು ಮಾಡಬೇಕು ನಾವು ಹೇಳ್ರಿ ನೀವೇ. ಯಾರು ಈ ಕಡೆ ಬಂದು ತಿರುಗಿ ನೋಡಲ್ಲ. ಓಕೆ, ಟಾರು ಇದೆಲ್ಲ ಹಾಕೇ ಇಲ್ಲ? ಇಲ್ಲ. ಮುಂಚೆ ಏನೋ ಟೆಂಪ್ರವರಿ ಹಾಕಿದ್ರೆ ಏನೋ ಅದು ಸುಮ್ಮನೆ ಪೌಡ್ರ್ ಪೂಸ್ದಂಗೆ ಬಲ್ದಿದ್ರು. ತಿರ್ಗಿ ಹಾಕ್ತೀವಿ ಅಂತ 3 ತಿಂಗಳಿಂದ ನೋಡಿ ಜಲ್ಲಿಕಲ್ಲಲ್ಲಿ ಓಡಾಡ್ಬೇಕು ನಾವು. ಕೋರ್ಟ್ ಏನಂತ ಕೊಟ್ಟಿದೆ? ಈಗ ಟಾರು 20 ವರ್ಷದಿಂದ ಟಾರ್ ಇಲ್ಲ, ಸಾಕಷ್ಟು ಇದರಲ್ಲೇ ನೀವು ಜೀವನ ಮಾಡ್ತಾ ಇದ್ದೀರಾ. ಏನು ಸಮಸ್ಯೆಗಳು? ಈಗ ಕೋರ್ಟ್ ಮೊರೆ ಹೋಗಿದ್ರಿ? ಹೌದು ಸರ್. ಇದು 2019 ಮತ್ತು 2020 ನಾವು WP ಹಾಕಿದ್ದೀವಿ. ಮೂಲ ಸೌಕರ್ಯಗಳು ಕೊಡಬೇಕಂತ. ಕೋರ್ಟು 2022 ಆದೇಶ ಆಯಿತು, 6 ತಿಂಗಳ ಒಳಗಡೆ ನೀವು ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತ. ಆದರೆ ಇಲ್ಲಿ ತನಕನೂ ಕೊಟ್ಟಿಲ್ಲ. ಕೊನೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.